ಇದೇ ಪ್ರಕರಣದಲ್ಲಿ NIA ಇನ್ವೆಸ್ಟಿಗೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಜನ ಆಗ್ರಹಿಸ್ತಾ ಇದ್ದಾರೋ, ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಯ ಮುಖ್ಯ ಹೆಡ್ ಕಾನ್ಸ್ಟೇಬಲ್ನ ಪಾತ್ರದ ಬಗ್ಗೆ ಬಹಳ ಗಂಭೀರ ಆರೋಪ ಕೇಳಿಬಂದಿದೆ. ಸುಹಾಸ್ ಶೆಟ್ಟಿ ಕೊಲೆಗೂ ಹೆಡ್ ಕಾನ್ಸ್ಟೇಬಲ್ಗೂ ಏನಪ್ಪಾ ಸಂಬಂಧ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್. ಮುಸ್ಲಿಂ ಹೆಡ್ ಕಾನ್ಸ್ಟೇಬಲ್ ಭಾಗಿ ಆರೋಪ. ಸುಹಾಸ್ ಹತ್ಯೆಗೆ ನಡೆದಿದ್ದ ಭಾರೀ ಟೀಮ್ ವರ್ಕ್. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾದ ಕ್ಷಣದಿಂದ ದಿನಕ್ಕೊಂದು ಅನುಮಾನ, ಆಯಾಮಗಳು ಹುಟ್ಟುತ್ತಲೇ ಇದೆ. ಮೊದಲಿಗೆ ರಿವೆಂಜ್ಗಾಗಿ ಫಾಜಿಲ್ ತಮ್ಮ ಆದಿಲ್ ಮೆಹರೂಫ್ ಸುಪಾರಿ ಕೊಟ್ಟು ಹತ್ಯೆ ನಡೆಸಿದ್ದಾನೆಂದು ಆರೋಪಿಗಳ ಬಂಧನ ವೇಳೆ ಬೆಳಕಿಗೆ ಬಂದಿದೆ. ಬಳಿಕ ಹತ್ಯೆಯಲ್ಲಿ ನಿಷೇಧಿತ PFI ಸಂಘಟನೆ ಭಾಗಿಯಾಗಿದೆ ಎಂಬ ಅನುಮಾನ ಹೆಚ್ಚಾದವು. ಇದೀಗ ಹತ್ಯೆಯಲ್ಲಿ ಪೊಲೀಸರು ಕೈಜೋಡಿಸಿದ್ದಾರೆ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಬಜಪೆ ಪೊಲೀಸರೇ ನಮ್ಮ ಮಗನನ್ನ ಸಾಯುವಂತೆ ಮಾಡಿದ್ದಾರೆಂದು ಸುಹಾಸ್ ತಾಯಿ ಆರಂಭದಿಂದಲೂ ಹೇಳ್ತಾನೆ ಇದ್ದು, ಇದಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಸ್ಫೋಟಕ ವಿಚಾರ ಬಹಿರಂಗಗೊಂಡಿದೆ. ಈ ಬಜಪೆ ಪೊಲೀಸ್ನವರು 2 ದಿವಸಕ್ಕೆ ಬಂದು ಇವನ ಗಾಡಿ ಚೆಕ್ ಮಾಡೋದಂತೆ, ಬರೀ ಚಡ್ಡಿಯಲ್ಲಿ ನಿಲ್ಲಿಸುವುದಂತೆ. ನಿನ್ ಗಾಡಿಯಲ್ಲಿ ಏನಾದ್ರೂ ಇಟ್ಕೊಂಡ್ರೆ ನಿನ್ ಮೇಲೆ ರಾಬ್ರಿ ಕೇಸ್ ಹಾಕ್ತೀವಿ, ನೀನ್ ಗಾಡಿಯಲ್ಲಿ ಏನು ಇಟ್ಕೊಳ್ಳದೆ ಓಡಾಡ್ಬೇಕು, ಹಂಗೆಲ್ಲ ಜೋರ್ ಮಾಡೋದು ಇವನ್ಗೆ. ಇವನು ಇದರಿಂದ ಹೆದರ್ಕೊಂಡು ಇನ್ನೊಂದು ಕೇಸ್ ಆಗ್ತದೆ ನನ್ನ ಮೇಲೆ ಅಂತ ಖಾಲಿ ಹೋದ್ನೇನ. ಇವರು ಬೇಕು ಅಂತಲೇ ಇವನನ್ನ ಹಾಗೆ ಮಾಡಿ ಅವ್ರ ಹತ್ರ ಕೊಲಿಸಿದ್ದಾರೆ. ಸುಹಾಸ್ ಹತ್ಯೆಯಲ್ಲಿ ಬಜಪೆ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ರಶೀದ್ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ಹೆಚ್ಚಾಗಿದೆ. ಸುಹಾಸ್ ಶೆಟ್ಟಿ ಬಜಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಈ ವ್ಯಾಪ್ತಿಗೆ ಬರುವ ಬಜಪೆ ಪೊಲೀಸ್ ಠಾಣೆ ಪೊಲೀಸರು ಆಗಾಗ ಸುಹಾಸ್ನನ್ನ ಠಾಣೆಗೆ ಕರೆಸಿ ಕಿರುಕುಳ ನೀಡ್ತಾ ಇದ್ರಂತೆ. ಅದರಲ್ಲೂ ಠಾಣೆಗೆ ಹೆಡ್ ಕಾನ್ಸ್ಟೇಬಲ್ ರಶೀದ್ ಪದೇ ಪದೇ ಕರೆದು ಸಾಕಷ್ಟು ಕಿರುಕುಳ ನೀಡ್ತಾ ಇದ್ರು. ಕಳೆದ 1 ವಾರದ ಹಿಂದೆ ಕಡಪು ಎಂಬಲ್ಲಿ ಅಶ್ರಫ್ ಎಂಬಾತನ ಗುಂಪು ಹತ್ಯೆ ನಡೆದ ದಿನವೂ ರಶೀದ್ ಸುಹಾಸ್ ಶೆಟ್ಟಿಯನ್ನ ಬಜಪೆ ಠಾಣೆಗೆ ಕರೆಸಿ, ನೀನು ಯಾವುದೇ ಮಾರಕಾಸ್ತ್ರಗಳನ್ನ ಇಡಬೇಡ, ನಿನ್ನ ಜೊತೆ ಯಾರೂ ಯುವಕರು ಇರಬಾರದು, ಹೆಚ್ಚಿಗೆ ಓಡಾಡಬೇಡ ಎಂದು ಎಚ್ಚರಿಕೆ ನೀಡಿದ್ರಂತೆ. ಹೀಗಾಗಿ ಸುಹಾಸ್ ಶೆಟ್ಟಿಯ ಚಲನವಲನಗಳನ್ನ ಗಮನಿಸುತ್ತಿದ್ದ ಹೆಡ್ ಕಾನ್ಸ್ಟೇಬಲ್ ರಶೀದ್ ಹಂತಕರಿಗೆ ಸುಹಾಸ್ ಬರುವ ಹಾಗೂ ನಿರಾಯುಧನಾಗಿ ಇದ್ದಾನೆ ಅನ್ನೋ ಮಾಹಿತಿ ನೀಡಿದ್ದಾನೆಂದು ಹಿಂದೂ ಸಂಘಟನೆ ಮುಖಂಡರು ಆರೋಪಿಸಿದ್ದಾರೆ. ಉಡುಪುವಲ್ಲಿ ಸಾವು ಏನು ಘಟನೆ ಆಯಿತು, ಅದೇ ದಿವಸ ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ರಶೀದ್ ಸುಹಾಸನ್ನು ಕರೆದು ಅವನಿಗೆ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ. ನಿನ್ನ ವಾಹನದಲ್ಲಿದ್ದಂತ ಯಾವುದೆಲ್ಲ ಶಸ್ತ್ರಾಸ್ತ್ರಗಳಿದೆ ಅದನ್ನು ನೀನು ತಗೊಂಡು ಬರಬಾರ್ದು, ವಾಹನದಲ್ಲಿ ಯುವಕರನ್ನು ಕರ್ಕೊಂಡು ಬರಬಾರ್ದು, ನೀನು ಆಚೆ ಈಚೆ ಹೋಗಬಾರ್ದು ಅಂತ ಎಂಬಂತಹ ಒಂದು ಎಚ್ಚರಿಕೆಯನ್ನು ಅವತ್ತು ಕೊಟ್ಟಿದ್ದಾನೆ. ಬಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ ರಶೀದ್ ಅಂತ, ಬಂಧನ ಮಾಡಿ. ನಮ್ಮ ಆರೋಪ ಇದೆ ಅವನೇ ಕುಮ್ಮಕ್ಕು ಕೊಟ್ಟ. ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದ್ಗೆ ಗೊತ್ತಿತ್ತು. ಅವನ ಮಂಪರು ಪರೀಕ್ಷೆ ಆಗ್ಬೇಕು, ರಶೀದ್ ಅವನ ಮಂಪರು ಪರೀಕ್ಷೆ ಆಗ್ಬೇಕು. ತಕ್ಷಣ ಅವನನ್ನ ಬಂಧನ ಮಾಡಿ ನಿಮ್ಗೆ ಶಕ್ತಿ ಇದ್ರೆ. ಹಿಂದೂ ಸಂಘಟನೆಗಳ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಸುಹಾಸ್ ಹತ್ಯೆಯ ತನಿಖೆಯಿಂದ ಈ ರಶೀದ್ನನ್ನ ದೂರ ಇಡಲಾಗಿದೆ. ಹೀಗಾಗಿ ರಶೀದ್ನನ್ನು ತನಿಖೆ ನಡೆಸಬೇಕೆಂದು ಹಿಂದೂ ಸಂಘಟನೆ ಒತ್ತಾಯಿಸಿದೆ. NIA ತನಿಖೆ ಆದ್ರೆ ರಶೀದ್ ಸೇರಿ ಎಲ್ಲರ ತನಿಖೆ ಆಗಲಿದೆ. ಏನೇ ಇರಲಿ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಬೇಕಾದವರೇ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎಂದ್ರೆ ವಿಪರ್ಯಾಸವೇ ಸರಿ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.